ಶಂಕರೇಗೌಡರು ಕನ್ನಡದಲ್ಲೇ ಕರ್ನಾಟಕದಲ್ಲೇ ಚಿತ್ರೀಕರಣ ಆಗುವ ಚಿತ್ರಗಳಿಗೆ ಸಹಾಯಧನ ಕೊಡ್ತೀವಿ ಯೋಜನೆಯನ್ನ ಶುರು ಮಾಡಿದ್ರು. ಆಮೇಲೆ ಸಿನಿಮಾಗಳಿಗೆ ಕರ್ನಾಟಕ ಸರ್ಕಾರ ಪೂರಕವಾದ ಕೆಲವು ನೀತಿ ನಿಯಮಗಳನ್ನ ವೀರೇಂದ್ರ ಪಾಟೀಲ್ ಅವರ ಸರ್ಕಾರ ತಗೊಂಡಿದೆ. ನಾವು ಇಲ್ಲಿ ಗಮನಿಸಬೇಕಾದ ಸಂಗತಿ ಏನು ಅಂತಂದ್ರೆ, ಇದ್ದಕ್ಕಿದ್ದಂಗೆ ಕನ್ನಡ ಚಿತ್ರದ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಶುರುವಾಯಿತು. ಆಗ ವೀರೇಂದ್ರ ಪಾಟೀಲ್ ಸಚಿವ ಸಂಪುಟದಲ್ಲಿ ಬದ್ರಿನಾರಾಯಣ್ ಸಚಿವರಾಗಿದ್ರು. ಒಂದು ಪ್ರಶ್ನೆ ಎತ್ತಿದ್ರು, ಯಾಕೆ ಕನ್ನಡ ಬರೋ ಸಿನಿಮಾಗಳಿಗೆಲ್ಲ ನಾವು ಸಬ್ಸಿಡಿ ಕೊಡ್ಬೇಕು, ಗುಣಾತ್ಮಕ ಸಿನಿಮಾಗಳಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿ. ಆಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅದನ್ನು ವಿರೋಧಿಸ್ತು. ಸಾಧ್ಯ ಇಲ್ಲ, ಎಲ್ಲ ಸಿನಿಮಾಗೂ ಕೊಡ್ಬೇಕು ಅಂತ ಹೇಳಿ. ಇದಕ್ಕಾಗಿ ವೀರೇಂದ್ರ ಪಾಟೀಲ್ ಸರ್ಕಾರ ಒಂದು 3 ಜನ ಸಚಿವರ ಒಂದು ನಿಯೋಗವನ್ನ ಅದಕ್ಕೆ ನೇಮಕ ಮಾಡಿತು. ಇನ್ನೇನು ಇದ್ರ ಬಗ್ಗೆ ಸಾಕಷ್ಟು ಪ್ರತಿಭಟನೆ ಚರ್ಚೆಗಳು ಆಗ್ತಿರುವ ಸಂದರ್ಭದಲ್ಲೇನೆ ವೀರೇಂದ್ರ ಪಾಟೀಲ್ ಅವರ ಸರ್ಕಾರ ಬಿದ್ದೋಗಿ ಧರ್ಮವೀರರು ರಾಜ್ಯಪಾಲರು ಅವರು ತಮ್ಮ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ರಾಜ್ಯಪಾಲರು ಬಹಳ ಕಟುವಾದ ಧರ್ಮವೀರ ಅವರ ಆಡಳಿತಾವಧಿ ಬಗ್ಗೆ ಬಹಳ ಇತಿಹಾಸದ ಪುಟ ನೋಡಿದ್ರೆ ಗೊತ್ತಾಗುತ್ತೆ. ಅವರು ಸಬ್ಸಿಡಿನೇ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಧರ್ಮವೀರ. ಯಾಕೆ ಸಿನಿಮಾದಲ್ಲಿ ಸಬ್ಸಿಡಿ ಕೊಡಬೇಕು, ನಾವು ಮೀಡಿಯಾ ಅದು ಮಾಡ್ಕೊಂಡು ಹೋಗ್ಲಿ ಮನೋರಂಜನೆ ಅಂತ. ಇದು ಬಹಳ ರೋಚಕವಾಗಿ ಈ ಒಂದು ಕಾಲಘಟ್ಟದ ಕಥೆನೆ. ಇದು ಆದ ಮೇಲೆ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗ್ತಾರೆ. ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಚಲನಚಿತ್ರಕ್ಕೆ ಪೂರಕವಾದ 2 ಬಹಳ ಮುಖ್ಯವಾದ ಯೋಜನೆಗಳನ್ನ ತಗೊಳ್ತಾರೆ. ಒಂದು, ಚಲನಚಿತ್ರ ಅಭಿವೃದ್ಧಿ ನಿಗಮವನ್ನ ಸ್ಥಾಪನೆ ಮಾಡ್ತಾರೆ. ಕೆಂಪರಾಜ ಅರಸು ಅವರು ಇದರ ಅಧ್ಯಕ್ಷತೆ ಆಗ್ತಾರೆ. ಇನ್ನೊಂದು, ಚಿತ್ರ ನಗರಿ ಯೋಜನೆ ಮೊಟ್ಟ ಮೊದಲು ಬಂದಿದ್ದು ದೇವರಾಜ ಅರಸು ಅವರ ಕಾಲದಲ್ಲಿ. 345 ಎಕರೆ ಜಾಗವನ್ನು ದೇವರಾಜ ಅರಸು ಕೊಟ್ಟರು. ಅದು ಬಹುಶಃ ಸಾಧ್ಯ ಆಗ್ಬಿಟ್ಟಿದ್ರೆ ಮುಂದೆ ಏನೋ ಆಗ್ಬೋದ. ಈ ಬೆಳವಣಿಗೆಯ ಬಗ್ಗೆ ಸುಂದರರಾಜ್ ಅವರು ತಮ್ಮ ಕೆಲವು ಮಾತುಗಳನ್ನು ಸೇರಿಸ್ತಾರೆ. ಆಮೇಲೆ ನಾನು ಹಾಡಿದ್ದೇನೆ.